ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಣ್ಣಯ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಶಿವು ಮತ್ತು ಪಾರು ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಂತ ಕೇಳಿ, ಗುಂಡು ಗಂಡನ ಲವ್ವರು ಹೊರಟೋಗ್ಬಿಟ್ಟಿದ್ದಾಳೆ. ಅಂದರೆ ಯಾರಿಗೂ ಯಾವ ವಿಷಯನೂ ಗೊತ್ತಿಲ್ಲ, ಅವಳು ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಇವನಂತೂ ಅವಳ ಮೇಲೆ ಹುಚ್ಚ ಆಗಿಬಿಟ್ಟಿದ್ದ. ಯಾರು ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ, ಹಂಗಾಗಿ ಹುಚ್ಚ ಆಗೋಗಿದ್ದ. ಆದರೆ ಇವತ್ತು ಅವಳು ಮನೆ ಬಿಟ್ಟು ಹೋಗಬೇಕಿತ್ತು. ಯಾರು ಗುಂಡು ಮನೆ ಬಿಟ್ಟು ಅಪ್ಪನ ಮನೆಗೆ ಬಂದು ಸೇರ್ಕೋಬೇಕಿತ್ತು. ಹಂಗಾಗಿ ಹೊರಟಿರ್ತಾಳೆ. ಇನ್ನೇನು ಎಲ್ಲ ತಗೊಂಡು ಬಾಗಿಲು ದಾಟಬೇಕು. ಅಷ್ಟೊತ್ತಿಗೆ ಶಿವು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ತಿಳಿಸೋಣ ತಾಳು ಗುಂಡು ಆ ಮಾವಂಗೆ ಅಂತೇಳ್ಬಿಟ್ಟು ಗುಂಡು ಮಾವಂಗೆ ತಿಳಿಸೋಕ್ಕೆ ಖುಷಿಯಾಗಿ ಎಲ್ಲರೂ ಕುಣಿದಾಡ್ತಿರ್ತಾರೆ. ಗುಂಡು ಮಾವಂಗೆ ತಿಳಿಸೋಣ ಅಂತೇಳ್ಬಿಟ್ಟು ತಿಳಿಸ್ದಾಗ ಫೋನಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿ ಅಂತ ಹೇಳ್ತಾನೆ. ಆನೇ ಮಾಡಿದ್ದೀನಿ ಹೇಳಪ್ಪ ಶಿವು ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ, ಅವನ ಲವ್ವರು ಶೀಲ ಓಡೋಗ್ಬಿಟ್ಟಿದ್ದಾಳೆ, ಎಲ್ಲೋದ್ಲು ಅಂತ ಗೊತ್ತಿಲ್ಲ ಅಂತೇಳಿ. ಹೌದಾ, ಎಲ್ಲೋದ್ಲು ಅಂತ ಗೊತ್ತಿಲ್ವ? ಗೊತ್ತೇ ಇಲ್ಲ, ಹೋಗ್ಬಿಟ್ಟಿದ್ದಾಳೆ ಅಂಥೇಳಿ. ಎಲ್ಲ ಕಡೆ ಎಲ್ಲ ಕಡೆ ಹುಡುಕಿರು ಇಲ್ಲ ಅಂಥೇಳಿ. ಆಗ ಗುಂಡು ಅತ್ತೆ ಅಲ್ಲೇ ಕೂತ್ಕೊತಾಳೆ. ಯಾಕೆಂದರೆ ಅವಳದು ಸಪೋರ್ಟ್ ಫುಲ್ಲಿತ್ತು. ಮಗನಿಗೆ ಸಪೋರ್ಟ್ ಮಾಡ್ತಾಯಿದ್ಲು ಅವಳು ಯಾವಾಗಲೂ. ಸೊಸೆ ಕಂಡ್ರೆ ಆಗ್ತಾಯಿರಲಿಲ್ಲ. ಹಾಗಾಗಿ ಮಗ ಹಿಂಗಾಗೋಯ್ತಲ್ಲ, ಈಗ ಮಗ ಮದುವೆ ಮಾಡ್ಕೊಳ್ತೀನಿ ಅಂತ ಎಲ್ಲ ಆದಿರಂಪ ಬೀದಿರಂಪ ಆಗೋಗಿತ್ತು. ಎಷ್ಟು ಹೇಳಿದ್ರು ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟು ಅಲ್ಲೇ ಕೂತ್ಕೊತಾಳೆ. ಏನಪ್ಪ ಇದು ಕತೆ ಅಂತೇಳಿ. ಆದರೆ ಆವಾಗ ಗುಂಡು ಹೇಳ್ತಾಳೆ, ನೋಡಮ್ಮ ನಿನ್ನ ಗುಂಡು ಇನ್ನೇನು ಯೋಚನೆ ಮಾಡಬೇಡ, ಅವಳು ಎಲ್ಲಿ ಹೊರಟೋದ್ಲು ಅಂತ ಗೊತ್ತಿಲ್ಲ, ನಾಪತ್ತೆ ಆಗೋಗಿದ್ದಾಳೆ, ನೀನು ಯೋಚನೆ ಮಾಡಬೇಡ ಗುಂಡು ಅಂತ ಹೇಳ್ತಾ ಇರ್ತಾನೆ. ಅವ್ರ ಅಣ್ಣ ಮತ್ತು ಪಾರು ಇಬ್ಬರು ಹೇಳ್ತಾ ಇರ್ತಾರೆ. ಆವಾಗ ಅವಳು ಹೇಳ್ತಾಳೆ, ಎಲ್ಲಣ್ಣ ಸಂತೋಷ ಪಡ್ಲೋ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ. ದುಃಖ ಯಾಕಮ್ಮ ಅಂತ ಕೇಳ್ತಾನೆ. ದುಃಖ ಯಾಕೆ ಅಂತಂದರೆ ಅವಳನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದ. ಅವಳನ್ನು ಬಿಟ್ಟು ಇವನ ಕೈಲಿ ಇರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವನು ಎಲ್ಲೋದ ಅಂತಲೇ ಗೊತ್ತಿಲ್ಲ. ಇವನು ಏನಾರ ಮಾಡ್ಕೊಂಡ್ರೆ ಏನಣ್ಣ ಕತೆ. ಅವಳದು ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ದುಃಖ ಆಗ್ತಿದೆಯಲ್ಲಣ್ಣ, ಏನು ಮಾಡೋದು ಅಂತ ಕೇಳ್ತಾಳೆ. ಆವಾಗ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಹೌದಲ್ವ, ಇವನೆಲ್ಲೋದ ಇವನು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೆ ಖುಷಿಯಾಗಿಯೇ ಎಲ್ಲ ಕುಣಿದಾಡ್ತಿರ್ತಾರೆ. ಸದ್ಯ ಅವಳು ತೊಲಗಿದ್ಲಲ್ಲ, ನನ್ನ ತಂಗಿ ಭಾಳ ಒಳ್ಳೆಯದಾಗುತ್ತೆ, ನನ್ನ ನಾದಿನಿ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ ಪಾರು ಎಲ್ಲ ಖುಷಿಯಾಗಿ ಕುಣಿದಾಡ್ತಿರೋ ಟೈಮಿಗೆ ಕರೆಕ್ಟಾಗಿ ಗುಂಡು ಹಂಗಂತ ಹೇಳಿದಾಗ ಮತ್ತೆ ಟೆನ್ಷನ್ನಾಗಿ ಏನು ಮಾಡೋದು ಅಣ್ಣ, ಯಾವ ಕಡೆ ಖುಷಿ ಪಡಲಿ, ಯಾವ ಕಡೆ ದುಃಖ ಪಡಲಿ ಹೇಳೋಣ ಅಂತ ಹೇಳ್ತಾಳೆ. ಆವಾಗ ಸರಿ ಬಿಡಮ್ಮ ನೋಡೋಣಂತೆ ಅದೇನಾಗುತ್ತೆ ಅಂತೇಳಿ, ನೀನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಅಂತ ಹೇಳ್ತಾರೆ. ಆಯ್ತಣ್ಣ ಅಂತೇಳಿ ಸುಮ್ಮನಾಗ್ತಾಳೆ. ಇವನು ಎಲ್ಲೋದ ಅಂತ ಗೊತ್ತಿಲ್ಲ. ಸೀನಾ ಪತ್ತೇನೇ ಇಲ್ಲ. ಸೀನಾ ಎಲ್ಲೋದ ಅಂತ ಗೊತ್ತಾಗಬೇಕಲ್ಲಣ್ಣ ಅಂತ ಹೇಳ್ತಾಳೆ. ಎಲ್ಲೋಗಿದ್ದಾನೆ ಹುಡ್ಕೋಣ ಬಿಡಮ್ಮ ಅಂತ ಹೇಳ್ತಾನೆ. ಅಕಸ್ಮಾತ್ ಇಬ್ಬರು ಸೇರೆ ಓಡೋದ್ರು, ಅದು ಏನು ಕತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿಗೆ ಅವನ ಲವರ್ ಅಂತೂ ಓಡೋಗಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಯಾರ ಜೊತೆ ಬಾಯ್ ಫ್ರೆಂಡ್ ಜೊತೆ ಓಡೋದ್ಲು ಅಥವಾ ಎಲ್ಲಿ ಹೋದ್ಲು ಏನು ಕತೆ ಅನ್ನೋದು ಅದು ಗೊತ್ತಾಗಿಲ್ಲ. ತುಂಬ ಖುಷಿ ಪಡ್ತಾ ಇದ್ದಾರೆ. ಆದರೆ ಗುಂಡುಗಂತೂ ಖುಷಿ ಇಲ್ಲ ಅದ್ರ ಬಗ್ಗೆ. ಗುಂಡು ಮಾವಂಗಂತೂ ತುಂಬ ಖುಷಿ ಇದೆ. ಅವ್ರ ಅತ್ತೆ ಅಲ್ಲಿ ಆ ಕಡೆ ಮಂಕ ಕೂತಿದ್ದಾಳೆ. ಅವಳಿಗೆ ಮಗನ ಲೈಫ್ ಹಿಂಗಾಯ್ತಲ್ಲ ಅಂತ ದುಃಖ. ಈ ಕಡೆ ಸೊಸೆನೂ ಮನೆ ಬಿಟ್ಟು ಹೋಗ್ತಿದ್ದಾಳೆ, ಆ ಕಡೆ ಅವಳು ಓಡೋಗಿದ್ದಾಳೆ. ಈ ಸೀನನ ಕತೆ ಏನು ಅನ್ನೋದು ಅವಳದು ಇಂಟೆನ್ಷನ್ನು. ಈ ಕಡೆ ಬಂದರೆ ಈ ಗುಂಡು ಈ ಥರ ಯೋಚನೆ ಮಾಡ್ತಿದ್ದಾಳೆ. ಮತ್ತು ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ನೋಡಬೇಕು. ಭಾಳ ಟೆನ್ಷನ್ ತಗೊಂಡು ಇವಳು ಯೋಚನೆ ಮಾಡ್ತಿದ್ದಾಳೆ. ಅಂದರೆ ಅಷ್ಟು ಪ್ರೀತಿ ಅವ್ರ ಮಧ್ಯೆ. ಅಂದರೆ ಹೆಂಡತಿ ಆದವಳಿಗೆ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ನಾವು ಹೇಳೋದು ಸುಲಭ ಅಷ್ಟೇ, ಅನುಭವಿಸಿರ್ತಾರಲ್ಲ ಅವರಿಗೆ ಅದು ಗೊತ್ತಿರುತ್ತೆ. ಹಾಗಾಗಿ ಅದನ್ನು ನಾವು ಒಂದೇ ವರ್ಡ್ಸಲ್ಲಿ ಹೇಳೋಕ್ಕೂ ಆಗೋಲ್ಲ ಹೇಗೆ ಏನು ಅಂತೇಳಿ. ಏಕೆ ಅಂತ ಅಂದರೆ 4 ಗೋಡೆ ಮಧ್ಯದಲ್ಲಿ ನಡೆಯೋ ಅಂಥ ವಿಷಯನ ನಾವು ಪಬ್ಲಿಕ್ಕಾಗಿ ಅವ್ರುಗಳು ಹೇಳೋಕ್ಕೂ ಆಗಲ್ಲ. ಹೇಳಿದ್ರೆ ಮರ್ಯಾದೆನೂ ಇರಲ್ಲ, ಹೇಳ್ಕೊಳ್ಳೋ ಅಂಥ ವಿಷಯನೂ ಆಗಿರಲ್ಲ. ಹಾಗಾಗಿ ಅವ್ರು ಏನೂ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ. ಸಾಯೋವರೆಗೂ ಅದು ಹಾಗೇ ಪೆಂಡಿಂಗೇ ಇದ್ಬಿಡುತ್ತೆ ಹೊರತು ಹೇಳಿ ಮಾಡಿ ಬಗೆಹರಿಸ್ಕೋಬೇಕು ಅಂದರೆ ತುಂಬ ಕಷ್ಟ. ಬಾಯಿಂದ ಶಬ್ದಗಳು ಬರೋದೇ ಕಷ್ಟ ಆಗಿರುತ್ತೆ. ಆದರೆ ಶಿವ ಅಂತೂ ತುಂಬ ಖುಷಿ ಪಡ್ತಿದ್ದಾನೆ.
ನಮ್ಮ ದೇವ್ರು ಕೈ ಬಿಡಲಿಲ್ಲ ನನ್ನ ಮಾರಿಗುಡಿ ಊರಲ್ಲಿ, ನನ್ನ ದೇವರು ನನ್ನ ಕಾಪಾಡಿಬಿಡ್ತು ಅಂತೇಳಿ ತುಂಬ ಖುಷಿ ಪಡ್ತಿದ್ದಾನೆ. ಪಾರುನು ಕೂಡ ತುಂಬ ಖುಷಿ ಪಡ್ತಿದ್ದಾಳೆ. ಆದರೆ ಇಲ್ಲಿ ಈ ಟ್ವಿಸ್ಟಿಗೇನು ಕಾರಣ, ಎಲ್ಲಿ ಹೋದ ಅವನ ಮೇಯ್ನು ಸಿಗಬೇಕು. ಸೀನ ಸಿಕ್ಕಿದ್ರೆ ಪಕ್ಕ ಬಗೆಹರಿಯುತ್ತೆ ವಿಷಯಗಳೆಲ್ಲ. ಸೀನ ಸಿಗೋವರೆಗೂ ಇವರು ಹುಡುಕ್ಲೇಬೇಕಾಗತ್ತೆ. ಆವಾಗ ಗುಂಡುಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಸೀನ ಸಿಕ್ಕಿದ್ರೆ ಗುಂಡುಗೆ ರಿಲೀಫ್ ಆಗುತ್ತೆ, ಇಲ್ಲಾಂದರೆ ಅವಳು ಇದೇ ಯೋಚನೆ ಮಾಡೋದ್ರಲ್ಲೇ ಇರ್ತಾಳೆ. ಆಮೇಲೆ ಈ ಕಡೆ ವಿಷಯ ಗೊತ್ತಾಯಿತು. ಇವಾಗ ಗುಂಡು ಹೇಳಿದ್ದ ವಿಷಯನೇ ಮತ್ತೆ ಪಾರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಶಿವನು ಯೋಚನೆ ಮಾಡೋಕ್ಕೆ ಶುರುವಾದ. ಇವರಿಬ್ಬರನ್ನ ನೋಡೋ ಎಲ್ಲೋದ ಅವನು ಸೀನ ಹುಡುಕರು ಅಂತ ಕಳಿಸ್ತಾನೆ. ಅವನು ಯಾವ ಕಡೆ ಹೋಗಿ ಕುಡಿದು ಮಲಗಿದಾನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಹುಡುಕಾಡುತ್ತಿದ್ದಾರೆ, ನೋಡಬೇಕು ಎಲ್ಲಿ ಸಿಗ್ತಾನೆ ಅಂತೇಳ್ಬಿಟ್ಟು. ಒಟ್ಟಿಗೆ ಈ ಗಂಟೆಗಂತೂ ಖುಷಿಯಾಗಿದ್ದಾರೆ ಎಲ್ಲರೂ, ತುಂಬ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಏಕೆಂದರೆ ಇಲ್ಲಿವರೆಗೂ ಗುಂಡುಗೆ ಸುಖ ಅನ್ನೋದೇ ಇಲ್ಲ ಪಾಪ. ಅವಳು ಕಣ್ಣೀರಲ್ಲೇ ಕೈ ತೊಳಿತಿದ್ಲು ಪ್ರತಿ ದಿವಸನೂ. ಅವಳಿಗೆ ಸುಖ ಅನ್ನೋದೇ ಇಲ್ಲ ಪಾಪ. ಪಾರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಹಿಂಗಾಯ್ತಲ್ಲ ನಮ್ಮ ಗುಂಡಮ್ಮಂಗೆ ಅಂತಲೇ ಯೋಚನೆ ಮಾಡ್ತಿದ್ಲು. ಸೀನನ್ನು ಕರೆದು ಬುದ್ಧಿ ಹೇಳಿದ್ಲು, ಮತ್ತು ಬೇಡ ಅವಳು ಸಹವಾಸ ಬಿಟ್ಬಿಡು ಅಂತಲೂ ಹೇಳಿದ್ಲು. ಏನೇ ಹೇಳಿದ್ರೂ ಅವನು ಇವಳನ್ನು ಬಿಡ್ತೀನಿ ಅಂತಿಲ್ಲ, ಇವನು ಅವಳನ್ನು ಬಿಡ್ತೀನಿ ಅಂತಿಲ್ಲ. ತುಂಬಾ ಇದು ಮಾಡ್ತಿದ್ರು. ಹಾಗಾಗ್ಬಿಟ್ಟು ಕೊನೆಗೆ ಏನು ಮಾಡೋಕ್ಕಾಗದಂಥ ಪರಿಸ್ಥಿತಿ ಬಂದೋಗಿತ್ತು. ಆವಾಗ ಕೈ ಮೀರಿ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಗುಂಡನೇ ಹೇಳ್ಬಿಡ್ತಾಳೆ, ಅವರಿಬ್ಬರು ಮದುವೆಯಾಗಿ ಸುಖವಾಗಿರಲಿ, ನಾನು ಹೋಗ್ಬಿಡ್ತೀನಿ, ಅವ್ರು ಚೆನ್ನಾಗಿರಲಿ ಬಿಡೋಣ ಅಂಥೇಳಿ ಅತ್ತಿಗೆಗೂ ಅಣ್ಣಂಗೂ ಹೇಳಿರ್ತಾಳೆ. ಮಾವ ತುಂಬ ರೀತಿ ಹೇಳಿರ್ತಾನೆ, ಇಲ್ಲ ಅದೇನೂ ಆಗಲ್ಲ, ಸುಮ್ಮನಿರು ಗುಂಡು, ನೀನು ಯೋಚನೆ ಮಾಡಬೇಡ ಅಂತ. ಇಲ್ಲ ಮಾವ, ಒಂದು ಸಲ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ, ಅವ್ರು ಚೆನ್ನಾಗಿರಲಿ ಪರವಾಗಿಲ್ಲ, ಸೀನನು ಅವಳು ಚೆನ್ನಾಗಿರಲಿ, ನಾನು ಹೋಗ್ಬಿಡ್ತೀನಿ ಅಂತೇಳಿ ಅವಳು ಮನಸ್ಸು ಬದಲಾಯಿಸಿ ಹೊರಟುಬಿಟ್ಟಿರ್ತಾಳೆ. ಆದರೆ ಅಷ್ಟು ಹೊರಟಿದ್ರೂ ಅವಳಿಗೆ ತುಂಬಾ ಯೋಚನೆ ಆಗ್ತಿತ್ತು. ಏಕೆ ಅಂದರೆ ಅಪ್ಪ ಅಮ್ಮನೂ ಇಲ್ಲ, ಅಣ್ಣ ಅತ್ತಿಗೆ, ಎಲ್ಲಿ ಹೋಗಲಿ ಏನು ಮಾಡಲಿ ಅಂತ ಯೋಚನೆ ಮಾಡೋಳು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.